ತುಂಬಾನೇ ಖುಷಿ ಇದೆ. ನಮ್ಮ ಅಧ್ಯಕ್ಷತೆಯಲ್ಲಿ ಭೂಮಿ ಪೂಜೆ ಆಗಿ ಇವಾಗ ನಮ್ಮ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಆಗ್ತಾ ಇರೋದು ತುಂಬಾ ಖುಷಿ ಇದೆ ಸರ್. ಈ ಕಟ್ಟಡದ ನಿರ್ಮಾಣಕ್ಕೆ ಸಹಕಾರಿಯಾಗಿರುವಂತ ಶಾಸಕರಾಗಿರ್ಬೋದು, ನಮ್ಗೆ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿರ್ಬೋದು, ಎಲ್ಲಾ ರೀತಿಯಲ್ಲೂ ನಮ್ಗೆ ಬೆಂಬಲ ಕೊಟ್ಟು ಸಹಕಾರ ನೀಡಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಅದೇ ಅನ್ಕೊಂಡಿದ್ವಿ ಮಾಡ್ಲೇಬೇಕು ಅಂತ ಇತ್ತು, ಗುರಿ ಇತ್ತು ಸರ್. ನಾವು ಅಧ್ಯಕ್ಷರಾಗಿ ನಮ್ಗೆ ಪ್ರಥಮವಾಗಿ ಇದ್ದಿದ್ದ ಗುರಿನೇ ನಮ್ಗೆ ಪಂಚಾಯತಿ ಕಟ್ಟಡ ನಿರ್ಮಾಣ ಮಾಡಬೇಕು ಅನ್ನೋದೇ ಇದ್ದಿದ್ದು. ಶಾಸಕರು ನಮ್ಮ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ಕೂಡ ನಾವು ಅವ್ರ ಮುಂದೆ ಇಟ್ಟಿದ್ದ ಬೇಡಿಕೆ ಇದೇನೆ. ಅದೇ ರೀತಿಯಲ್ಲಿ ಎಲ್ಲರೂ ಶ್ರಮಪಟ್ಟು ಎಲ್ಲ ಸದಸ್ಯರ ಸಹಕಾರದಿಂದ ಇವತ್ತು ಈ ಕಾರ್ಯ ಸಿದ್ಧಿಯಾಗಿದೆ ಸರ್. ಖರ್ಚು ವೆಚ್ಚ ಅದೇ 2 ಕೋಟಿ ಆಗಿದೆ. 2 ಕೋಟಿ ಸಂಪನ್ಮೂಲ ಪಂಚಾಯತಿದೇನೆ ವರ್ಗಾವಣೆ ನಿಧಿ ಇದರಲ್ಲಿ, ಮತ್ತೆ ಗೌರ್ಮೆಂಟ್ ಇಂದ 25 ಲಕ್ಷ ಅನುದಾನ ಸಿಗುತ್ತೆ ಸರ್. ವಿಶ್ವೇಶ್ವರ ಪಂಚಾಯತಿಯಿಂದ ಬೇರ್ಪಟ್ಟು ಒಂದು 8-9 ಗ್ರಾಮಗಳು ಸೇರಿ ಒಂದು ಕಣೆಗೋಡ್ನಳ್ಳಿ ಪಂಚಾಯತಿ ಅಂತ ರಚನೆ ಆಯ್ತು. ರಚನೆ ಆದಾಗ ನಾವು ಪ್ರಥಮವಾಗಿ ನಾವು ಸರ್ಕಾರಿ ಶಾಲೆಯಲ್ಲಿ ಒಂದು ಕೊಠಡಿನಲ್ಲಿ ನಾವು ಕಾರ್ಯ ಮಾಡ್ಕೊತಾ ಇದ್ವಿ, ಪಂಚಾಯತಿ ಕಾರ್ಯಾಲಯವಾಗಿ ಯೂಸ್ ಮಾಡ್ಕೊತಾ ಇದ್ವಿ. ಅದಾದ್ಮೇಲೆ ಕಣೆಗೋಡ್ನಲ್ಲಿ ಗರಡಿ ಮನೆಗೆ ಅಂತ ನಿರ್ಮಿಸಿದ ಕೊಠಡಿ ಖಾಲಿ ಇದ್ದಿದ್ದ ಕಾರಣ ನಾವು ಪಂಚಾಯತಿ ಕಾರ್ಯಾಲಯವಾಗಿ ಯೂಸ್ ಮಾಡ್ಕೊತಾ ಇದ್ವಿ ಸರ್. ಅದಾದ್ಮೇಲೆ ಇವಾಗ ನಾವು ನೂತನವಾಗಿ ಕಟ್ಟಿರೋದು ಇಲ್ಲಿ ಎಲ್ಲಾ ಸಿಬ್ಬಂದಿಗಳಿಗೆ ಇರ್ಬೋದು, ಅಧಿಕಾರಿಗಳಿಗೆ ಪ್ರತ್ಯೇಕ ಕೊಠಡಿ ಇದೆ. ಸಾರ್ವಜನಿಕರಿಗೆ, ಹಿರಿಯರಿಗೆ, ಸಂಘದ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಕೂತು ಮಾತಾಡೋ, ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ನೂತನ ಪಂಚಾಯತಿ ಕಟ್ಟಡ ತುಂಬಾನೇ ಸಹಕಾರಿಯಾಗಲಿದೆ ಸರ್. ಈ ನಿಟ್ಟಿನಲ್ಲಿ ತುಂಬಾನೇ ಖುಷಿ ಇದೆ ಸರ್. ನಮ್ಗೆ ಗುರಿ ಇದ್ದಿದೆ ಅದು. ಅದೇ ರೀತಿ ನಮ್ಮ ಗುರುದೀಪ್ ಅಣ್ಣವ್ರಿಗೆ ಹೇಳಿದಾಗ ಗುತ್ತಿಗೆದಾರರು ಅವ್ರಿಗೆ ಮಿಲ್ಟ್ರಿ ಮೂರ್ತಣ್ಣವರು ಅವ್ರಿಗೆ ಹೇಳಿದಾಗ ನಾವು 8 ರಿಂದ 9 ತಿಂಗಳು ಒಳಗಡೆ ನಮ್ಗೆ ಫಿನಿಶ್ ಮಾಡಿಕೊಡ್ಬೇಕು ಕಟ್ಟಡನ ಅಂತ ಹೇಳಿದಾಗ ಅವರು ಹಗಲು ರಾತ್ರಿ ಕೆಲಸ ಮಾಡಿ ಅವರು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ ಈ ಮೂಲಕ.